ಹಾಯ್ ಹಲೋ ಹೇಗಿದ್ದೀರಾ? ನಮಸ್ತೆ ಎಲ್ರಿಗೂ. ನಾನಿವತ್ತು ನಿಮಗೆ ಯಾವ ವಿಷಯನ ತಿಳಿಸ್ತಾ ಇದ್ದೀನಿ ಅಂತ ಹೇಳಿದರೆ 2006ನೇ ಸಾಲಿನಲ್ಲಿ ಬಂದಂಥ ಭಾಗ್ಯಲಕ್ಷ್ಮಿ ಬಾಂಡ್ಗಳು. ಈ ಬಾಂಡ್ಗಳು ಇವಾಗ ಈ 2026ಕ್ಕೆ 18 ವರ್ಷ ತುಂಬಿದ ಮೇಲೆ ನಾವು ಯಾವ ದಾಖಲಾತಿಯನ್ನು ನಾವು ಅಂಗನವಾಡಿ ಅವರಿಗೆ ಅಂದರೆ ಅಂಗನವಾಡಿ ಕಾರ್ಯಕರ್ತೆಗೆ ಕೊಡಬೇಕು. ಈ ಪರಿಪಕ್ವ ಮೊತ್ತದ ಈ ಪರಿಪಕ್ವ ಮೊತ್ತ ಬರೋದಕ್ಕೆ ಯಾವ ದಾಖಲೆಗಳನ್ನು ಕೊಡಬೇಕು ಅಂತೇಳಿ ನಾನು ಹೇಳ್ತೀನಿ ನಿಮಗೆ. ಮೊದಲನೇದಾಗಿ ಈ ಒರಿಜಿನಲ್ ಬಾಂಡನ್ನು ನೀವು ಕೊಡಬೇಕಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ LIC ಫಾರ್ಮೆಟ್ ಅಂತ, ಈ LIC ಫಾರ್ಮೆಟ್ ಗ್ರಾಮ್ ಒನ್ಗಳಲ್ಲಿ ಸಿಗುವಂಥದ್ದು, ಇಲ್ಲ ಕಂಪ್ಯೂಟರ್ ಸೆಂಟ್ರ್ಗಳಲ್ಲಿ ನಿಮ್ಮ ಸೂಪರ್ವೈಸರ್ಗಳಿಗೆ ಅಂದರೆ ನಮ್ಮ ಸೂಪರ್ವೈಸರ್ಗಳಿಗೆ ಹೇಳಿಕೆ ಅಂತ ಹೇಳಿದ್ರೆ ಅವ್ರು ಅಲ್ಲಿ ಬಿಟ್ಟಿರ್ತಾರೆ, PDF ಬಿಟ್ಟಿರ್ತಾರೆ, ನೀವು ಅದನ್ನು ತೆಗೆಸ್ಕೋಬೋದು. ಮತ್ತು ಅದೇ ರೀತಿಯಾಗಿ ಮಗುವಿನ ಜನನ ಪ್ರಮಾಣ ಪತ್ರ ನೀವು ಕೊಡಬೇಕಾಗುತ್ತೆ. ಹಾಗೆ BPL ಕಾರ್ಡ್, ರೇಷನ್ ಕಾರ್ಡ್ ಕಾಣಿಸ್ತಾ ಇದೆಯಲ್ವಾ, ರೇಷನ್ ಕಾರ್ಡ್ ಕೂಡ ನೀಡಬೇಕಾಗುತ್ತೆ. ಅದೇ ರೀತಿಯಾಗಿ ತಾಯಿಯ ಆಧಾರ್ ಕಾರ್ಡ್, ತಂದೆಯ ಆಧಾರ್ ಕಾರ್ಡ್ ಮತ್ತು ಮಗುವಿನ ಆಧಾರ್ ಕಾರ್ಡು ಕೊಡಬೇಕಾಗುತ್ತೆ. ಮತ್ತು ಅದೇ ರೀತಿಯಾಗಿ ಮಗು ಯಾವ ತರಗತಿಯಲ್ಲಿ ಓದ್ತಾ ಇದೆ, ಡಿಗ್ರಿ ಕಂಪ್ಲೀಟ್ ಆಗಿದ್ದು ಅಥವಾ ಫಸ್ಟ್ ಇಯರ್ ಡಿಗ್ರಿ, ಫೈನಲ್ ಇಯರ್ ಡಿಗ್ರಿ, ಅದು ಯಾವ ತರಗತಿಯಲ್ಲಿ ಓದ್ತಾ ಇದೆ ಅನ್ನೋದು ಅಟ್ ಎ ಟೈಮಲ್ಲಿ ಶಾಲಾ ದಾಖಲಾತಿಯನ್ನು ಬರ್ಸ್ಕೋಬೇಕಾಗುತ್ತೆ. ಬ್ಯಾಂಕ್ ಅಕೌಂಟ್ನ ಜಂಟಿ ಅಕೌಂಟನ್ನು ಮಾಡಿಸಿರ್ತಾರೆ. ಯಾಕಂದರೆ ಮಗುವಿಗೆ ಇನ್ನೂ ಆವಾಗ 18 ವರ್ಷ ಆಗದೆ ಇರೋ ಕಾರಣ, ಮತ್ತು ತಾಯಿ ಮತ್ತು ಮಗುವಿನೊಟ್ಟಿಗೆ ಅಕೌಂಟ್ ಇರುತ್ತೆ. ಈ ಅಕೌಂಟನ್ನು ನೀವು ಮಗುವಿಗೆ 18 ವರ್ಷ ತುಂಬಿದ ಮೇಲೆ ಈ ಅಕೌಂಟನ್ನು ನೀವು ಬೇರ್ಪಡಿಸ್ಬೇಕಾಗುತ್ತೆ. ಇದೇ ಅಕೌಂಟ್ ಇರುತ್ತೆ, ಅವರು ತಾಯಿ ಹೆಸರನ್ನು ತೆಗಿತಾರೆ ಅಷ್ಟೇ. ಇದ್ರ ಜೊತೆಗೆ ಈ ಅಕೌಂಟ್ ಜೊತೆಗೆ ಆಧಾರ್ ಸೀಡಿಂಗ್ ಮತ್ತು ಆಧಾರ್ ಮ್ಯಾಪಿಂಗ್ ಆಗಿರಬೇಕಾಗುತ್ತೆ. ನೀವು ಬ್ಯಾಂಕ್ ಅವ್ರಿಗೆ ಹೇಳಿದ್ರು ಅಂದರೆ ಅವರು ಮಾಡ್ತಾರೆ. ಮತ್ತು ಅದೇ ರೀತಿಯಾಗಿ ಈ ದೃಢೀಕರಣ ಅಂತ ಇರುತ್ತೆ. ಈ ದೃಢೀಕರಣದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನಮಗೆ 3ಕ್ಕಿಂತ ಹೆಚ್ಚು ಮಕ್ಕಳು ಇರೋದಿಲ್ಲ ಅಂತೇಳಿ ಅದ್ರ ಬಗ್ಗೆ ದೃಢೀಕರಣವನ್ನು ನೀಡುವಂತಹ ಜೆರಾಕ್ಸ್. ಇದು ಕೂಡ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಸಿಗುವಂಥದ್ದು. ಮತ್ತು ಇದು CDPO ಕೇಂದ್ರದಿಂದ ಅಂದರೆ CDPOX ಅಂತ ದೃಢೀಕರಣ ಅಂದರೆ ಹೆಸರಲ್ಲಿ ಏನಾದರೂ ಅಥವಾ ಇಂಚಿಲಾಗಿರ್ಬೋದು, ಹೆಸರು ಏನಾದ್ರು ಆಗಿರ್ಬೋದು ತಪ್ಪಾಗಿದ್ದರೆ ಅದಕ್ಕೆ ಇದೊಂದು ದೃಢೀಕರಣವನ್ನು ಕೊಡಬೇಕು, ಈ ಥರ ಹೆಸರು ತಪ್ಪಾಗಿದೆ ಅಂತೇಳಿ. ಮತ್ತು ಆಮೇಲೆ ಮುಚ್ಚಳಿಕೆ ಅನ್ನುವಂಥದ್ದು. ಈ ಮುಚ್ಚಳಿಕೆ ಅನ್ನುವಂಥದ್ದು ಏನಪ್ಪ ಅಂದರೆ ಇದು ಅಂಗನವಾಡಿ ಕಾರ್ಯಕರ್ತರು ಕೊಡುವಂಥದ್ದು. ಈ ಮಗುವಿಗೆ 18 ವರ್ಷ ಆಗಿರುವಂಥದ್ದು ಅಂತೇಳಿ ನಾವು ಮುಚ್ಚಳಿಕೆಯನ್ನು ಬರೆದು ಕೊಡುವಂಥದ್ದು. ಈ ಇಷ್ಟು ದಾಖಲೆಗಳನ್ನು ನೀವು ಅಂಗನವಾಡಿ ಕಾರ್ಯಕರ್ತರಿಗೆ ಕೊಟ್ರಿ ಅಂತ ಹೇಳಿದ್ರೆ, ಮಗುವಿಗೆ 18 ವರ್ಷ ತುಂಬಿ 15 ದಿನ ಆದಮೇಲೆ ನೀವು ಅಂಗನವಾಡಿ ಕೇಂದ್ರಗಳಿಗೆ ಕೊಟ್ರಿ ಅಂತ ಹೇಳಿದ್ರೆ, ಅಂದರೆ ನೀವು ಒರಿಜಿನಲ್ ಬಾಂಡನ್ನು ಕೊಡಬೇಕಾಗುತ್ತೆ. ಮತ್ತು ಅದೇ ರೀತಿಯಾಗಿ ಈ ಥರ 4 ಸೆಟ್ಗಳನ್ನು ಕೊಡಬೇಕಾಗುತ್ತೆ. ಕೊಟ್ಟ ನಂತರ ನೀವೇ ಹೋಗಿ ಆಫೀಸ್ಗೆ ಹೋಗಿಬಿಟ್ಟು ನೀವೇ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುವಂಥದ್ದು. ಇದು ಗೊತ್ತಾಯ್ತಲ್ಲ, ಇಷ್ಟು ದಾಖಲಾತಿಗಳನ್ನು ಕೊಟ್ಟು ನಿಮ್ಮ ಮಗು 18 ವರ್ಷ ತುಂಬಿದ ಮೇಲೆ ಅಮೌಂಟು ನಿಮ್ಮ ಅಕೌಂಟಿಗೆ ಬೀಳುವಂಥದ್ದು ಅಂತ ಹೇಳ್ತಾ ಈ ವಿಷಯನ ಎಲ್ರಿಗೂ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಬೇರೆ ವಿಷಯದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಬಾಯ್.